ಶಿವಕುಮಾರ್ ಅವರು ಸಿಎಂ ಆಗಿ ನೋಡೋದೇ ಒಂದು ಕನಸು ಅಂತ ಕನಕಪುರದ ಜನತೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇಡೀ ಕನಕಪುರದಲ್ಲಿ ಒಂದು ರೀತಿಯ ಸಂಭ್ರಮದ ವಾತಾವರಣ ಕಂಡು ಬರ್ತಾ ಇದೆ. ನಮ್ಗೇನರಲ್ಲೂ ಕೊರತೆ ಮಾಡಿಲ್ಲ. ನಾವು ಕೆಲಸ 20 ವರ್ಷದಿಂದ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ನಮ್ಮ ಕೆಲಸಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಪ್ರತಿಯೊಂದೂ ಅಷ್ಟೇ ಸರ್, ಅಣ್ಣ ತಮ್ಮ ಇಬ್ಬರು ದೇವರು ಭಗವಂತನ ಕೃಪೆ ಚೆನ್ನಾಗಿದೆ ಅವರಿಗೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ. ಕನಕಪುರದ ಜನತೆಗೆ ಹೇಳಲಾರದ ಖುಷಿ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ನೋಡೋದೇ ಒಂದು ಕನಸು ಅಂತ ಕನಕಪುರದ ಜನತೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇಡೀ ಕನಕಪುರದಲ್ಲಿ ಒಂದು ರೀತಿಯ ಸಂಭ್ರಮದ ವಾತಾವರಣ ಕಂಡು ಬರ್ತಾ ಇದೆ. ಎಲ್ಲೆಡೆ ಡಿ.ಕೆ. ಶಿವಕುಮಾರ್ ಅವರ ಫ್ಲೆಕ್ಸ್ಗಳು, ಸುರೇಶ್ ಅವರ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದಾವೆ. ನಾನು ಡಿ.ಕೆ. ಶಿವಕುಮಾರ್ ಅವರ ಕನಕಪುರದ ನಿವಾಸದಲ್ಲಿದ್ದೀನಿ. ಇಲ್ಲಿ ಅವರ ಆಫೀಸ್ನಲ್ಲಿ ಅವರ ಕಾರ್ಯಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಕೂಡ ನಮ್ಮ ಜೊತೆ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಅವರ ಅಭಿಪ್ರಾಯವನ್ನು ಹಂಚ್ಕೊಳ್ತಾ ಇದ್ದಾರೆ. ಸುಮಾರು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ ಅಮ್ಮ. ಅವರೇ ಮನೆಯಲ್ಲಿ ಅಥವಾ ಅವರ ಕಾರ್ಯಾಲಯದಲ್ಲಿ ಹೇಗೆ ಅನಿಸ್ತಾ ಇದೆ ಈ ಸಂದರ್ಭ? ತುಂಬ ಖುಷಿಯಾಗುತ್ತೆ ಸರ್. ನಮಗೆ ನಮ್ಮ ಸಾಹೇಬರು ನಮ್ಮ ಕ್ಷೇತ್ರದಲ್ಲಿ CM ಆಗಿರೋದು ನಮಗೆ ತುಂಬ ಒಳ್ಳೆಯ ವಿಷಯ. ಆದರೂ ನಮಗೆ ದೀಪಾವಳಿ ಹಬ್ಬ ಆಚರಿಸಿದಷ್ಟೇ ಖುಷಿ ಆಗ್ತಾ ಇದೆ ಸರ್. ನಮ್ಮ ಸಾಹೇಬರು ಒಂದು ಇದಾಗಿರೋದೇ ನಮ್ಗೆ ತುಂಬ ಸಂತೋಷ ಸರ್. ಹೌದು ಸರ್, ನಮ್ಗೇನರಲ್ಲೂ ಕೊರತೆ ಮಾಡಿಲ್ಲ. ನಾವು ಕೆಲಸ 20 ವರ್ಷದಿಂದ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ನಮ್ಮ ಕೆಲಸಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಯಾವುದೂ ಕೊರತೆ ಕೊಟ್ಟಿಲ್ಲ ನಮಗೆ. 20 ವರ್ಷದಿಂದ ನೋಡ್ಕೊಂಬಂದಿರಿ ಸಾಹೇಬ್ರನ್ನ, ಅಂದರೆ ಸುಮಾರು ಅವರ 30-35 ವರ್ಷದಿಂದ. ಸೊ ಅವಾಗ ಹೇಗಿದ್ರು ಸಾಹೇಬ್ರು, ಅದ್ರ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾದ್ರೆ? ಸರ್, ನಾವು ನೋಡೋದಂದ್ರೆ ನಮ್ಮ ಸಾಹೇಬರು ನಾವು ನೋಡೋದಾಗಿದ್ದನು ಒಂದೇ ಥರ ಇದ್ದಾರೆ. ಚೇಂಜಸ್ ಏನಿಲ್ಲ. ನಮ್ಮ ಸಾಹೇಬರು ಜನ ಮಾತಾಡ್ಸ್ಬೇಕಾಗ್ಲಿ, ನಮ್ಮನ್ನ ಕೆಲಸದವ್ರು ಅಂತ ನೋಡಲ್ಲ. ನಮ್ಮನೆ ಕುಟುಂಬದವ್ರ ಥರನೇ ನೋಡ್ಕೋತಾರೆ. ಕಷ್ಟ ಇದರಲ್ಲಿ ಎಲ್ಲದರಲ್ಲೂ ನಮಗೆ ಸಹಾಯ ಮಾಡ್ತಾರೆ. ಪ್ರತಿಯೊಂದರಲ್ಲೂ ಸಹಾಯ ಮಾಡ್ತಾರೆ ಸರ್. ನಮಗೇನೂ ಬದಲಾವಣೆ ಆಗಿಲ್ಲ. ತುಂಬ ಚೆನ್ನಾಗಿ ನೋಡ್ಕೊತಾರೆ ಸರ್. ಯಾವಾಗ ಬರ್ತಾರೆ ಈ ಮನೆಗೆ, ಕನಕಪುರದ ನಿವಾಸಕ್ಕೆ? ಫಸ್ಟು ತುಂಬ ಬರ್ತಾಯಿದ್ರು. ಈಗ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ಕಮ್ಮಿ ಇದ್ದಾರೆ ಸರ್ ಬರೋಕ್ಕೆ. ಜಾಸ್ತಿ ಬರಲ್ಲ. ಏನಾರು ಇದ್ದರೆ ಬಂದು ಹೋಗ್ತಾರೆ. ಕನಕಪುರಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಹೋಗ್ತಾರೆ ಸರ್. ಮಾತಾಡಿಸ್ತಾರೆ ಸರ್. ನಾವು ಬಂದು ನಿಂತ್ಕೊಂಡ್ರೆ ಕಷ್ಟ ಕೇಳ್ತಾರೆ, ಏನು ಅಂತ ಮಾತಾಡ್ತಾರೆ ಸರ್. ಚಿಕ್ಕವರು ಅಷ್ಟೇ, ದೊಡ್ಡವರು ಅಷ್ಟೇ. ಇದು ಜನ ಎಲ್ಲ ಬಂದಾಗ ಇಲ್ಲಿ ಭೇಟಿ ಬರ್ತಾರ? ಕೊಡ್ತಾರೆ ಸರ್. ಈ ಕಾರ್ಯಾಲಯ ಮಾಡಿದ ಉದ್ದೇಶ ಏನು ಅಂದ್ರೆ ಜನರಿಗೆ ಇಲ್ಲಿ ಹೆಲ್ಪ್ ಆಗಲಿ ಅಂತಾನೆ ಮಾಡಿದ್ದು ಸರ್ ನಮ್ಮ ಸಾಹೇಬರು. ಎಲ್ಲರಿಗೂ ಇಲ್ಲಿ ಕನಕಪುರ ಜನತೆಗೆ ಮತ್ತೆ ರಾಮನಗರ ಜಿಲ್ಲೆಗೆ, ಸಾತ್ನೂರು ಹೋಬಳಿ ಈ ಕಡೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ನಮ್ಮ ಸಾಹೇಬರು ಇಲ್ಲಿ ಒಂದು ಟ್ರಸ್ಟ್ ಆಫೀಸ್ ಮಾಡಿ ಎಲ್ಲ ಕುಂದು ಕೊರತೆಗಳನ್ನು ಮನೆ ಬಾಗ್ಲ ಹತ್ರ ಕಳಿಸಿ, ನಮ್ಮ ಆಫೀಸ್ ಸಿಬ್ಬಂದಿಗಳನ್ನ ಕಳಿಸಿ ಪ್ರತಿಯೊಂದನ್ನು ನಮ್ಮ ಸಾಹೇಬರು ನೋಡ್ಕೋತಾರೆ ಸರ್. ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾರೆ. ಮೇಡಮ್ ಅವ್ರು ಬರ್ತಾರಾ? ಬರ್ತಾರೆ ಸರ್. ಅವ್ರು ಹೇಗೆ, ಅವ್ರ ಬಗ್ಗೆ ಏನು? ತುಂಬಾ ಒಳ್ಳೆಯವರು ಸರ್ ನಮ್ಮ ಮೇಡಮು. ಯಾವುದೇ ಒಂದು ಇದಿಲ್ಲ, ಚೆನ್ನಾಗಿ ಮಾತಾಡಿಸ್ತಾರೆ. ನಮಸ್ತೆ ಮೇಡಮ್ ಅಂದರೆ ಅವರು ನಮಸ್ತೆ ಮಾಡ್ತಾರೆ. ನಮ್ಮ ಐಸು ಮೇಡಮ್ ಆಗಲಿ, ನಮ್ಮ ಸಾಹೇಬ್ರು ಮೇಡಮ್ ಆಗಲಿ ಯಾವತ್ತೂ ನಮಗೆ ಬೇರೆಯವ್ರ ಥರ ಕಾಣಿಲ್ಲ. ಬಂದರೂ ತುಂಬ ಮನೆಯವ್ರ ಥರನೇ ಮಾತಾಡಿಸ್ತಾರೆ. ತುಂಬ ಖುಷಿಯಾಗುತ್ತೆ ಸರ್. ನಮ್ಮ ಸಾಹೇಬ್ರು ಕುಟುಂಬದವ್ರ ಬಗ್ಗೆ ಏನು ಮಾತಾಡೋಂಗೇ ಇಲ್ಲ. ನಾವು ಚೆನ್ನಾಗಿ ಮಾತಾಡಿಸ್ತಾರೆ. ಬಂದಾಗೆಲ್ಲ ಮಾತಾಡ್ತೀವಿ. ಬಂದು ಮಾತಾಡ್ಸ್ಕೊಡ್ತೀವಿ. ಇಲ್ಲಿ ಕಾರ್ಯಾಲಯದಲ್ಲಿ ಎಷ್ಟು ಜನ ಕೆಲಸ ಮಾಡ್ತೀರಮ್ಮ? ಅಲ್ಲಿ ಒಂದು ಎಲ್ಲ ಹಳ್ಳಿ ಮೇಲೆ ಹೋಗ್ತಾರೆ, ಪಂಚಾಯತಿಗಳಿಗೆ ಹೋಗ್ತಾರೆ. ಹೆಣ್ಮಕ್ಳು ಆಫೀಸಲ್ಲಿ ಟೈಪಿಂಗ್ ಮಾಡ್ತಾರೆ. ಪಂಚಾಯತಿ ಮಟ್ಟದಲ್ಲೂ ಕೂಡ ಅಲ್ಲೆಲ್ಲ ಹೋಗಿ ಅಲ್ಲೇ ಕೆಲಸ ಮಾಡ್ಕೊಡ್ತಾರೆ. ಅಂದರೆ ಮನೆ ಬಾಗಿಲಿಗೆ ಏನು ತಲುಪಿಸ್ಬೇಕೋ ಅದನ್ನು ತಲುಪಿಸ್ಕೊಡ್ತಾರೆ. ಆ ರೀತಿ ಆರ್ಡರ್ ಮಾಡ್ತಾರೆ ಸಾಹೇಬ್ರು ಮನೆಗೆ ಹೋಗಿ ಅಂತ? ನಮ್ಮ ಟ್ರಸ್ಟಲ್ಲಿ ವಿಶ್ವನಾಥ್ ಸರ್ ಅಂತಿದ್ದಾರೆ, ಅವ್ರದ್ದೇ ಇನ್ಚಾರ್ಜು. ಅವರೆಲ್ಲ ನೋಡ್ಕೋತಾರೆ. ಇಲ್ಲ, ಇನ್ಚಾರ್ಜ್ ಫುಲ್ಲು ಎಲ್ಲ ಅವ್ರದ್ದೇನೆ. ವಿಶ್ವನಾಥ್ ಸರ್ ಅಂತವ್ರೆ, ಅವ್ರದ್ದೇ ಎಲ್ಲ ನೋಡ್ಕೋತಾರೆ. ಅವರು ಎಲ್ಲನೂ ನಮ್ಮನ್ನ ಒಂದಿದ್ರಲ್ಲೇ ತಗೊಂಡು ಸಾಹೇಬ್ರು ಏನು ಹೇಳ್ತಾರೋ ಅದನ್ನು ಮಾಡ್ತಾರೆ ಸರ್. ಇದು ಮಂಗಳಮ್ಮ ಅವರ ಮಾತು. ಎಷ್ಟು ಖುಷಿಯಾಗಿದೆ ಅವರಿಗೆ ಅಂತಂದರೆ, ಹಾಲು ಕುಡಿದಷ್ಟೇ ಸಂತೋಷ. ದೀಪಾವಳಿ ಹಬ್ಬವನ್ನು ಆಚರಣೆ ಹೇಗೆ ಮಾಡ್ತೀವೋ ಆ ರೀತಿ ಸಂತೋಷ ಈ ಸಂದರ್ಭದಲ್ಲಿ ಆಗಿದೆ ಅಂತ ಇನ್ನೊಬ್ಬರು ನಮ್ಮ ಜೊತೆ ಇದ್ದಾರೆ, ಇಲ್ಲೇ ಪಕ್ಕದ ಮನೆಯವರು. ಅವರಿಗೆ ಹೇಗೆ ಖುಷಿಯಾಗಿದೆ, ಏನು ಅನ್ಸುತ್ತೆ ಕೇಳಿ? ಥ್ಯಾಂಕ್ ಯು ಸರ್. ನಮ್ಮ ಸಾಹೇಬರು ಎಲ್ಲ ಒಳ್ಳೆ ರೀತಿಲಿ ದೇವರು ಭಗವಂತನ ದಯದಿಂದ ನಮ್ಮ ಕ್ಷೇತ್ರದಲ್ಲಿ ಒಳ್ಳೇದಾಗಲಿ ಅಂತ ನಾವು ಕೇಳ್ಕೊತಿದ್ವಿ. ಆಕೆ ಈಗ ಒಂದು ಇದಾಗಿದ್ದಾರೆ ಅಂತ ನಮಗೂ ಖುಷಿ ಆಯಿತು ಸರ್. ನಮಗೂ ಎಲ್ಲ ಹೆಲ್ಪ್ ಆಯಿತು, ಖುಷಿ ಆಯಿತು. ಕ್ಷೇತ್ರಗಳಲ್ಲಿ ಏನೊಂದು ವ್ಯವಸ್ಥೆ ಮಾಡಬೇಕು ಅಂದ್ರೂ ಒಂದು ಬಡವರಾಗಿ ನಾವು ಕೇಳಿದ್ರೆ ಏನಾದರೂ ಒಂದು ವ್ಯವಸ್ಥೆ ನಮಗೆ ಮಾಡಿಕೊಡ್ತಾರೆ ಸರ್ಗಳು. ಆ ಥರ ಏನಿಲ್ಲ. ನಮಗೂ ತುಂಬ ಖುಷಿ ಆಯಿತು ಸರ್. ನಮಗೂ ಖುಷಿ ಆಯಿತು. ಎಲ್ಲ ಅಷ್ಟೇ. ಅಣ್ಣ ಇರ್ತೀವಲ್ಲ ಸರ್, ಇಲ್ಲೇ ಪಕ್ಕದಲ್ಲಿ ಬರ್ತೀವಿ ಸರ್. ನಾವು ಬರ್ತೀವಿ. ನಮ್ಮ ಕ್ಷೇತ್ರಕ್ಕೊಳಗೆ ಏನೇ ಕಷ್ಟ ಅಂದರೆ ಹೇಳ್ಕೊಂಡ್ರು ಬರ್ತಾರೆ ಸಾಹೇಬರು. ಹೆಲ್ಪ್ ಮಾಡ್ತಾರೆ ನಮಗೂ. ಎಲ್ಲ ಚೆನ್ನಾಗಿ ಮಾಡ್ತಾರೆ ಸರ್. ಎಲ್ಲ ಕನಕೋತ್ಸವದಿಂದ ಹಿಡಿದು ಪ್ರತಿಯೊಂದೂ ಅಷ್ಟೇ ಸರ್. ಅಣ್ಣ ತಮ್ಮ ಇಬ್ಬರು ದೇವರು ಭಗವಂತನ ಕೃಪೆ ಚೆನ್ನಾಗಿದೆ ಅವರಿಗೆ. ಇಬ್ಬರು ಅಷ್ಟು ಚೆನ್ನಾಗಿದ್ದಾರೆ ಸರ್. ನಮ್ಮ ಬಡವರು ಕಷ್ಟ ಸುಖ ಅಂತ ಹೇಳ್ಕೊಂಡ್ರೆ ತುಂಬ ಹೆಲ್ಪ್ ಮಾಡ್ತಾರೆ ಸರ್ ನಮ್ಗಳಿಗೆ.
ಹೇಳಿ ಕೇಳಿ ದೈವ ಭಕ್ತರು. ಸೊ ಅಜ್ಜಯ್ಯನ ಫೋಟೋ ಮನೆಯಲ್ಲೇ ಇಟ್ಕೊಂಡು ಪೂಜೆ ಮಾಡ್ತಾರೆ. ಸರಿ ಸರ್, ಭಗವಂತನ ಕೃಪೆಯಿಂದ ಚೆನ್ನಾಗಿದ್ದಾರೆ. ನಮಗೂ ಎಲ್ಪ್ಗಳೆಲ್ಲ ಮಾಡ್ತಾರೆ ಸರ್. ಒಂದು ಕನಕೋತ್ಸವ ಆಗಲಿ, ಮಕ್ಕಳು ಚಿಕ್ಕ ಮಕ್ಕಳು ತಾವಿಂದ ಹಿಡಿದು ಪ್ರತಿಯೊಬ್ಬರಿಗೂ ರಂಗೋಲಿ ಸ್ಪರ್ಧೆ ತಾವಿಂದ ಹಿಡಿದು ಪ್ರತಿಯೊಂದಕ್ಕೂ ನಮಗೆಲ್ಲ ಇದು ಕೊಟ್ಟಿದ್ದಾರೆ, ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಕನಕೋತ್ಸವ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ನಾವು ಆ ಭಗವಂತನ ಬೇಡ್ತಿದ್ವಿ, ಅವರು ಒಂದು 4 ದಿವಸ CM ಆಗಿ ಬರಲಿ ನಮ್ಮ ದೇಶಕ್ಕೆ, ನಮ್ಮ ಇದಕ್ಕೆಲ್ಲ ಅಂತ ಬೇಡ್ಕೊತಿದ್ವಿ ಸರ್. ನಾವು ನಿಮ್ಮ ಹರಕೆ ಇವತ್ತು ಈಡೇಡ್ತು ಸರ್. ಖುಷಿ ಆಯಿತು ಸರ್, ನಮಗೂ ತುಂಬ ಖುಷಿ ಆಯಿತು. TV ಚಾನಲಲ್ಲಿ ನಾವು ಪ್ರತಿಯೊಂದು ಧಾರಾವಾಹಿಗಳಲ್ಲಿ ಇದರಲ್ಲೆಲ್ಲ ನಾವು ಇದೆಲ್ಲ ನೋಡ್ತೀವಿ, ಅದಿನದ ಇದರಲ್ಲಿ ಸರ್. ಆ ವಾರ್ತೆಗಳೆಲ್ಲ ನೋಡ್ತೀವಿ. ಬಂದ್ರೆ ಸಾಕು, ಆದರೂ ಸಾಕು ಅವರು ನಮ್ಮ ಏರಿಯಾಕ್ಕೂ ಒಂದು ಎಲಪ ಆಯ್ತದೆ, ನಮ್ಮ ಇದಕ್ಕೆ ಕನಕಪುರ ತಾಲೂಕಿಗೆ ಒಂದು ಇಂಪ್ರೂವ್ ಆಗಲಿ ಅಂದ್ಬಿಟ್ಟು ಕೇಳ್ಕೊತಿದ್ವಿ ಸರ್. ಚೆನ್ನಾಗಿದೆ ಸರ್, ತುಂಬ ಖುಷಿ ಆಯಿತು. ಚಿಕ್ಕತಾಯಮ್ಮ ಸರ್. ಇದು ಚಿಕ್ಕತಾಯಮ್ಮರ ಮಾತು. ಕನಕಪುರದ ಅವ್ರ ಮನೆ ಪಕ್ಕದಲ್ಲೇ ಇವ್ರ ಮನೆ ಇರುವಂಥದ್ದು. ಇನ್ನು ಈ ಮನೆಯಲ್ಲಿ DK ಶಿವಕುಮಾರ್ ಅವರು ಬಂದಾಗ ಕಾರ್ಯಾಚರಣೆ ಮಾಡ್ತಾರೆ. ಸೊ ಮನೆಯ ಚಿತ್ರಣವನ್ನು ಈ ಮೂಲಕ ಎಂಟ್ರಿ ಆಗಿ ಇಲ್ಲಿ ಬಂದಂಥವ್ರಿಗೆ ಕೂರೋದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಇನ್ನೊಂದು ಭಾಗದಲ್ಲಿ ಅಜ್ಜಯ್ಯನವರ ಫೋಟೋ. DK ಶಿವಕುಮಾರ್ ಅವರು ಅತ್ಯಂತ ಪ್ರೀತಿಸುವ ಅಥವಾ ಯಾವುದನ್ನೇ ಆಗಲಿ ಕೇಳಿ ಮುಹೂರ್ತವನ್ನು ಫಿಕ್ಸ್ ಮಾಡುವ ಅಥವಾ ಅಜ್ಜಯ್ಯನವ್ರನ್ನ ಅಷ್ಟು ನಂಬ್ತಾರೆ ನೊಣವಿನಕೆರೆ ಭಕ್ತರು. DK ಶಿವಕುಮಾರ್ ಅಜ್ಜಯ್ಯನವರ ಫೋಟೋವನ್ನು ಮನೆಯ ದೇವರ ಮನೆಯ ಎದುರುಗಡೆನೇ ಹಾಕಿರುವಂಥದ್ದು. ಒಟ್ಟಾರೆ ಕನಕಪುರದ ಜನತೆಗೆ ಇವತ್ತು ಅಷ್ಟು ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ಹಬ್ಬದ ವಾತಾವರಣ ಇದೆ. ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದ ರೀತಿಯಲ್ಲಿ ನಾವು ಅವರ ಸಂಭ್ರಮವನ್ನು ನೋಡ್ತಾ ಇದ್ದೀವಿ. ಬಹಳ ಖುಷಿ ಆಯಿತು ಅನ್ನೋ ಮಾತನ್ನು ಜನತೆ ಹೇಳ್ತಾ ಇದ್ದಾರೆ. ಮತ್ತು ದೇವರಲ್ಲಿ ಕೂಡ ಕೇಳ್ಕೊಳ್ತಾ ಇದ್ವಿ, ಹರಕೆಯನ್ನು ಇಡ್ತಾ ಇದ್ವಿ, ನಮ್ಮ ಸಾಹೇಬರು 2 ದಿನಕ್ಕಾದರೂ ಮುಖ್ಯಮಂತ್ರಿ ಆಗಲಿ ಅನ್ನೋದು ನಮ್ಮ ಹಾರೈಕೆ ಆಗಿತ್ತು. ಆ ದಿನ ಇವತ್ತು ಕೂಡಿ ಬಂದಿದೆ ಅನ್ನೋ ಮಾತನ್ನು ಕನಕಪುರದ ಜನತೆ ಅಥವಾ ಅವರ ಕಾರ್ಯಾಲಯದಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಜಗದೀಶ್, ಸುಮನ್ TV, ಕನಕಪುರ.